स्वागत है आपका बी न्यूज नेशन में। मैं हूं आबिद हुसैन शेख। कर्नाटक राज्य में गृह लक्ष्मी योजना की आधिकारिक तौर पर हुई शुरुआत। आज कांग्रेस सरकार की चौथी गारंटी गृह लक्ष्मी योजना की मैसूरू के महाराजा मैदान में एआईसीसी अध्यक्ष मल्लिकार्जुन खड़गे, राहुल गांधी, सीएम सिद्धरामैया, डिप्टी सीएम डीके शिवकुमार के हाथों रिमोट कंट्रोल के जरिए इस योजना की शुरुआत करके सिंबॉलिक तौर पर कुछ महिलाओं को स्मार्ट क्यूआर कोड वाला आईडी कार्ड देकर कांग्रेस ने जो कहा था वो किया है। ये सरकार झूठे वादे करने वाली सरकार नहीं। देश के लिए कांग्रेस ने बहुत कुछ किया है। आज का ये प्रोग्राम इस बात का गवाह है, जहां लाखों की भीड़ ने यह साबित कर दिया कि कांग्रेस से ही इस देश का और राज्य का भला होगा। कर्नाटका इन योजनाओं से दिवालिया हो जाएगी कहने वाले प्रधानमंत्री मोदी आज खुद घरेलू गैस के सिलेंडर पर 200 की सब्सिडी दी है। ये कांग्रेस का असर है जिसका पीएम भी पालन कर रहे हैं, कहा मंच पर विराजमान कांग्रेस के वरिष्ठ नेताओं ने। ಈ ಆಡಳಿತದ ಸನ್ಮಾನ್ಯ ಸರ್ಕಾರದ ಯಶೋಗಾಥೆಯನ್ನ ಬಿಂಬಿಸುವಂತಹ ಪುಸ್ತಕದ ಬಿಡುಗಡೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಬಂದಿರುವಂತಹ ಈ ಪುಸ್ತಕದ ಬಿಡುಗಡೆ ಡೈರೆಕ್ಟ್ ಬೆನಿಫಿಟ್ಗಿಂತ ಮುನ್ನ 100 ದಿನದ ಆಡಳಿತ, ಆ ಯಶಸ್ವಿ ಆಡಳಿತದ 100 ದಿನದ ಸಂಭ್ರಮಾಚರಣೆ, ಆ ಮಹತ್ವದ ಹೆಜ್ಜೆಗಳನ್ನು ದಾಖಲಿಸಿರುವ ಪುಸ್ತಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊರತರಲಾಗಿರುವಂತಹ ಪುಸ್ತಕ ಇದು. ಇದರ ವಿದ್ಯುಕ್ತ ಬಿಡುಗಡೆ ಇದೀಗ ಸಾಧ್ಯವಾಗಿದೆ. ಮಾನಿನ್ಯರ ಖಾತೆಗೆ 2,000 ರೂಪಾಯಿಗಳು ಪ್ರತಿ ತಿಂಗಳು. ಇದಕ್ಕೆ ವಿದ್ಯುಕ್ತ ಚಾಲನೆ ನೀಡುತ್ತಿರುವಂತಹ ಹೊತ್ತಿದು ಸಾಧ್ಯ ಮಾಡಿಕೊಡುತ್ತಿದ್ದಾರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು. ಬಂಧುಗಳೇ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ 2,000 ರೂಪಾಯಿ ಟು ದ ಬೆನಿಫಿಷಿಯರಿ. ಆ ಒಂದು QR ಕೋಡ್ ಇರುತ್ತೆ ಅದರಲ್ಲಿ ಕಾರ್ಡ್ನಲ್ಲಿ. ಆ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ಸರ್ಕಾರದ ಸಾಧನೆಗಳು ಮತ್ತು ಕಾರ್ಯಕ್ರಮದ ಬಗ್ಗೆ ತಾವು ನೋಡಬಹುದು. ಈ ಒಂದು ಡಿಜಿಟಲ್ ಕಾರ್ಡ್ ನ ವಿತರಣೆಯನ್ನ ಈಗ ಮಾಡ್ತಾ ಇದ್ದೇವೆ. ಫಲಾನುಭವಿಗಳ ಹೆಸರು ಇಂತಿದೆ: ದೊಡ್ಡ ಮಹದೇವಮ್ಮ, ಹುಳಿಮಾವು, ನಂಜನಗೂಡು. ಹಾಗೆಯೇ ಶೋಭಾ ರಾಣಿ, ಕೊಂ ಶ್ರೀನಿವಾಸ್, ಮೈಸೂರು. ಮೊಹಸಿನ್ ತಾಜ್, ಗೌಸಿಯಾ ನಗರ, ಮೈಸೂರು. ಆಶಾ ಎಂ, ವಿದ್ಯಾರಣ್ಯಪುರ, ಮೈಸೂರು. ಅನಿತಾ SV, ಮರೇನಹೊಂಡಿ, ಮೈಸೂರು. ಬನಶಂಕರಿ, ಮೈಸೂರು. ಭಾಗ್ಯ, ಕ್ಯಾತಮಾರನಹಳ್ಳಿ, ಮೈಸೂರು. ಅಶ್ವಿನಿ ಅವರು, ಮೇಟಗಳ್ಳಿ, ಮೈಸೂರು. ಪುಷ್ಪಲತಾ, ವರುಣ ಕ್ಷೇತ್ರ, ಮೈಸೂರು. ಹಾಗೆಯೇ ಸುನೀತಾ ಅವರು, ಹಳ್ಳಿಕೆರೆ, ಹಾಡಿ, ಪಿರಿಯಾಪಟ್ಟಣ. ಸಾಂಕೇತಿಕವಾಗಿ 10 ಜನ ಫಲಾನುಭವಿಗಳು ವೇದಿಕೆಯ ಮೇಲೆ ಈ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದ ಆ ಎಲ್ಲ ಫಲವನ್ನ ಇವರೆಲ್ಲರೂ ಪಡೆಯುತ್ತಿದ್ದಾರೆ. ಆ ಮುಖೇನ ಪಡೆಯುತ್ತಿರುವ ನಾಡಿನ ಸಹಸ್ರ ಗೃಹಲಕ್ಷ್ಮಿಯರ ಆ ಆಶಾವಾದದ ಸಂಕೇತವಾಗಿದ್ದಾರೆ. ಸಾಂಕೇತಿಕವಾಗಿ ಈ 10 ಜನರಿಗೆ ಈ ದಿನ ಈಗಾಗಲೇ
ಮಾನ್ಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಈ ಸ್ಕೀಮ್ನ QR ಕೋಡ್ನ ವಿಷಯವನ್ನ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಬಂಧುಗಳೇ, ಸಾಂಕೇತಿಕವಾಗಿ ಈ 10 ಜನರಿಗೆ ಈ ದಿನ ಈ ಗೃಹಲಕ್ಷ್ಮಿಯ ಅನುಷ್ಠಾನ ಸಮಾರಂಭದಲ್ಲಿ ವಿತರಣೆಯಾಗಿದೆ. ದೊಡ್ಡ ಮಹದೇವಮ್ಮ, ಶೋಭಾರಾಣಿ, ಮೊಹಸಿನ್ ತಾಜ್, ಆಶಾ, ಅನಿತಾ, ಬನಶಂಕರಿ, ಭಾಗ್ಯ, ಅಶ್ವಿನಿ, ಪುಷ್ಪಲತಾ ಮತ್ತು ಸುನೀತಾ. ಎಲ್ಲ ಗಣ್ಯಾತಿ ಗಣ್ಯರಿಗೆ ಈ ಕಾರ್ಯಕ್ಕಾಗಿ ಧನ್ಯವಾದಗಳು. और खबरों के लिए देखते रहिए बी न्यूज नेशन। स्टूडेंट्स के लिए एस्पायर लाया है सुनहरा मौका। कंप्लीट स्पोकन इंग्लिश कोर्स सिर्फ 4,000 रुपये में लाइफ टाइम मेंबरशिप के साथ। देर किस बात की, आइए इंग्लिश सीखे और अपना उज्जवल भविष्य बनाएं।